ಕಳೆದ 40 ವರ್ಷಗಳಿಂದ ಮಕ್ಕಳಿಂದಲೇ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿ ವಿಸರ್ಜನೆ ಮಾಡುವ ಮಾದರಿ ಹಾಗೂ ವಿನೂತನ ಮಕ್ಕಳ ಗಣೇಶೋತ್ಸವ ಅಡ್ಯಾರ್ ಗ್ರಾಮದಲ್ಲಿ ನಡೆಯುತ್ತಿದೆ. ಗಣೇಶ ಚತುರ್ಥಿಯ ದಿನದಂದು ಅಲ್ಲಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುವುದು ವಾಡಿಕೆ. ಆದರೆ ಅಡ್ಯಾರ್ ಗ್ರಾಮದ ಕೆಮೆಂಚೂರು ಮಹಾಲಿಂಗೇಶ್ವರ ದಯಾ ಫ್ರೆಂಡ್ಸ್ ಸರ್ಕಲ್ನವರು ಪ್ರತಿ ವರ್ಷವೂ ಮಕ್ಕಳಿಂದಲೇ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಗಣೇಶನಿಗೆ ಪೂಜೆ ಪುನಸ್ಕಾರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ನಂತರ ವೈಭವದ ಶೋಭಾಯಾತ್ರೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿ 40ನೇ ವರ್ಷದ ಮಕ್ಕಳ ಗಣೇಶೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿದ್ರು. ಮಧುವ ಸಾಲನ್ ಕೆಮಂಚೂರು ಅವರ ನೇತೃತ್ವದಲ್ಲಿ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದು ಮಕ್ಕಳ ಗಣೇಶೋತ್ಸವ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿಗೆ ಊರಿನ ಮತ್ತು ಪರವೂರಿನ ಭಕ್ತರು ಆಗಮಿಸಿ ಗಣೇಶೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದು ವಿಶೇಷ. ಶ್ರೀಯುತ ಮಾಧವ ಸಾಲನ್ ಕೆಮಂಜೂರ್ ಅವರ ಒಂದು ದೂರದೃಷ್ಟಿತನದ ಈ ಗಣೇಶೋತ್ಸವ ಮಕ್ಕಳಿಂದಲೇ ಪ್ರತಿಷ್ಠಾಪಿಸಿ ಮಕ್ಕಳಿಂದಲೇ ಪೂಜೆ ಮಾಡಿಸಿ ಮಕ್ಕಳಿಂದಲೇ ವಿಸರ್ಜನೆಯ ತನಕ ಈ ಮಕ್ಕಳನ್ನು ಪಾಲ್ಗೊಂಡು ಇದರ ಮೂಲಕ ಈ ಗಣೇಶೋತ್ಸವವನ್ನು ಆಚರಿಸುವುದು ಒಂದು 40 ವರ್ಷಗಳ ಮೊದಲಿನ ಒಂದು ಸ್ಥಿತಿ. ಅಂದರೆ ಶ್ರೀಯುತ ಈಗ ಬ್ರಾಹ್ಮಣರನ್ನು ಕರೆಸಿ ಈ ಗಣೇಶೋತ್ಸವವನ್ನು ಮಾಡುವುದು ತೀರಾ ಕಷ್ಟಕರವಾಗಿತ್ತು. ಆದ್ದರಿಂದ ಶ್ರೀಯುತ ಮಾಧವ ಸಾಲಿನವರು ನಾವೇ ಪರಿಶುದ್ಧರಾಗಿ ವ್ರತಾಚರಣೆಯನ್ನು ಅನುಸರಿಸಿ ಗಣೇಶನನ್ನು ಪ್ರಾರ್ಥಿಸಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಣೇಶನನ್ನು ಪೂಜಿಸಿ ಗಣೇಶನನ್ನು ವಿಸರ್ಜಿಸುವ ಒಂದು ವಿಶೇಷವಾದ ಕಾರ್ಯಕ್ರಮ. ಇದಕ್ಕೆ ಮಕ್ಕಳ ಗಣೇಶೋತ್ಸವ ಎಂಬ ಹೆಸರನ್ನಿಟ್ಟಿದ್ದಾರೆ. ಬಹುಶಃ ಇದೀಗ ಬಹಳ ಯಶಸ್ವಿಯಿಂದ 40ನೇ ವರ್ಷವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ನಾವು ಅತ್ಯಂತ ಸಂತುಷ್ಟರಾಗಿ ಈ ಮಕ್ಕಳ ಗಣೇಶೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಅಡ್ಯಾರ್ ಗ್ರಾಮ ಅಂದರೆ ಮಂಗಳೂರಿನಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿರುವ ಮೊದಲು ತೀರಾ ಹಿಂದುಳಿದ ಪ್ರದೇಶವಾಗಿತ್ತು. ಇಲ್ಲಿಗೆ ಬರಲು ರಸ್ತೆ ಕೂಡ ಇರುವಂತ ಕಾಲವಾಗಿತ್ತು. ಇಲ್ಲಿಂದಲೇ ನಡೆದುಕೊಂಡು ಈ ಗಣಪತಿಯನ್ನು ನಾವು ನೇತ್ರಾವತಿ ನದಿಗೆ ವಿಸರ್ಜಿಸಲಾಗುತ್ತಿದ್ದು ಈಗ ದೈವದೇವರ ಅನುಗ್ರಹ ಊರಿನ ಪರವೂರ ಸಹಕಾರದಿಂದ ನಮ್ಮ ಈ ಗಣೇಶೋತ್ಸವ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ. ಮೊದಲು 10-12 ವರ್ಷದ ಒಳಗಿನ ಮಕ್ಕಳನ್ನೇ ಆಯ್ಕೆ ಮಾಡ್ತೇವೆ. ಅದಂದ್ರೆ ಈಗ ಗಣೇಶೋತ್ಸವದ ಸಾಧಾರಣ 5 ಅಥವಾ 7 ದಿನಗಳಲ್ಲಿ ಅವರು ಒಂದು ವ್ರತಾಚರಣೆಯನ್ನು ಪಾಲಿಸಿ ನಂತರ ಇಲ್ಲಿ ಗಣಪತಿ ಪೂಜೆ ಆಗುವ ಮೊದಲು ಗಣಹೋಮ ಆಗ್ತದೆ. ಗಣಹೋಮದ ಪರಿಶುದ್ಧ ಪವಿತ್ರ ನೀರನ್ನು ಅವರಿಗೆ ಪ್ರೋಕ್ಷಿಸಿ ಅವರನ್ನು ಪಾವನಗೊಳಿಸಿ ನಂತರ ಈ ಪೂಜೆಗೆ ಅವರನ್ನು ಅಣಿ ಮಾಡಲಾಗ್ತದೆ. ಇಲ್ಲಿ ಅಂದರೆ ನಿಜವಾಗಿ ನಾವು ಬೆಳಿಗ್ಗೆ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಸಾಯಂಕಾಲ ಮಹಾಪೂಜೆ ನಡೆಸಿ ಶೋಭಾಯಾತ್ರೆ ಮಾಡುವುದು. ಅದರ ಮೊದಲು ಈಗ ಮಕ್ಕಳಿಗಾಗಿ ಹಲವಾರು ಆಟೋ ಸ್ಪರ್ಧೆಗಳು ಏರ್ಪಡ್ತೇವೆ. ಮೊದಲ ಈಗ ಒಂದು 10-15 ವರ್ಷಗಳ ಮೊದಲು ಕಬಡ್ಡಿ ಪಂದ್ಯಾಟ, ವಾಲಿಬಾಲ್ ಪಂದ್ಯಾಟ, ಕೆಸರುಗದ್ದೆ ವಾಲಿಬಾಲ್, ಮತ್ತೆ ಇದು ಹಗ್ಗಜಗ್ಗಾಟ, ಮತ್ತೆ ಕ್ರಾಸ್ ಕಂಟ್ರಿ ರೇಸ್ ಎಲ್ಲ ಆಟೋಟ ಸ್ಪರ್ಧೆಗಳು ಇಲ್ಲಿ ನಾವು ಜರುಗಿಸ್ತೇವೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಅಡ್ಯಾರ್. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.